ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೌದಿಲ್ಲಮ್ಮ? ಬನ್ನಿ ಇವಾಗ ಏನು ರೆಸಿಪಿ ಅಂಥೇಳಿ ನೋಡೋಣ. ಏನು ರೆಸಿಪಿ ಮಾಡ್ತೀವಿ, ಯಾವ ಅಡುಗೆ ಮಾಡ್ತೀವಿ ಅಂಥೇಳಿ ಬನ್ನಿ ನೋಡೋಣ್ರಿ. ಅದಕ್ಕಿಂತ ಮುಂಚೆ ಈಗ ಚಾ ಮಾಡ್ಕೊಂಡು ಕುಡಿತೀವಿ ರೀ. ಈಗ ನೋಡ್ರಿ, ಶೇಂಗಾ ಹೋಳಿಗೆ ಮಾಡೋಕೆ ಇಲ್ಲಿ ಶೇಂಗಾ ತರಿಸಿದೀವಿ ರೀ. ಇದು 2 ದಿನ ಆಯ್ತು ತರಿಸಿ ಇಟ್ಟಿರಿ. ಇವತ್ತು ಜಲ್ದಿ ಬಂದಾರಿ ಸಾಲಿದಿಂದ ರೀ. ಮನ್ಯಾಗ ನನ್ನ ಮಕ್ಕಳು ರೀ, ಅದಕ್ಕೆ ಈಗ ಮಾಡಕ್ಕೆ ಕುಂದಿರ್ಬೇಕಂತ ಶೇಂಗಾ ಇಲ್ಲೆಲ್ಲ ಸಪ್ಪಿ ಸುಲ್ಕೊಂಬರಕ್ಕೆ ಇಟ್ಟೇನಿ ನೋಡ್ರಿ. ಶೇಂಗಾ ಹೋಳಿಗೆ ಯಾರಿಗಿಷ್ಟ ಕಮೆಂಟ್ ಮಾಡಿರಿ. ಇಲ್ಲಿ ಚಾಕ್ ಇಟ್ಟಿದ್ದೆ ರೀ. ಇಲ್ಲಿ ಹೊರಗೆ ಎತ್ಕೊಂಬಂದೀವ್ರಿ ಗ್ಯಾಸ್ ರೀ. ಅಲ್ಲಿ ಕಟ್ಟಿ ಮೇಲೆ ಇಟ್ಟು ಎಲ್ಲಿ ಮಾಡ್ಬೇಕಂಥೇಳಿ ಇಲ್ಲೇ ತೊಗೊಂಬಂದೀವಿ ನೋಡ್ರಿ. ಟಾಕಿ ಇಲ್ಲಿ ಇಟ್ಟಿನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಚಹಾ ಕುಡಿದು ಅದ್ರಾಗಿನ ಇದು ಚಾಪತ್ತಿ ಅದು ಇನ್ನೂ ಹಾಕಿಲ್ರಿ. ಚಾಪತ್ತಿ ಕಲಾಸ ಐತ್ರಿ, ತೊಗೊಂಬರಕ್ಕೆ ಹೋಗ್ಯಾಳ್ರಿ ಅಲ್ಲಿಯ. ಅನ್ನ ಮಟ್ಟ ಸ್ವಲ್ಪ ಶೇಂಗಾ ಸಪ್ಪಿ ಸುಲಿಯೋದು ಇದಕ್ಕೆ ಸ್ವಲ್ಪ ಮಿಕ್ಸರ್ಗೆ ಹಾಕ್ತೀನಿ ರೀ. ಇದನ್ನೆಲ್ಲ ರುಬ್ಕೊಂಡು ಬಂದ್ಬಿಟ್ಟಿಲ್ಲ. ಹಾಂ, ಶೇಂಗಾ ಮತ್ತು ಬೆಲ್ಲ ಮಿಕ್ಸರ್ಗೆ ಹಾಕೀನಿ. ಹಾಂ, ಈಗ ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡಿನಿ. ಇದಕ್ಕೆ ಹಿಟ್ಟೆ ಮಾಡ್ಕೋಬೇಕಿನ. ಹಾಂ, ಮತ್ತು ಎಣ್ಣೆ ಬೇಡ. ಎಣ್ಣೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಎಣ್ಣೆ ತಾನೇ ಬರ್ತೈತಿ. ನಾ ಯಾವಾಗಲೂ ಮಾಡಾಕಂದ್ರೆ ಎಣ್ಣೆ ಹಾಕಿ ಮಾಡ್ತೀನಿ. ಸ್ವಲ್ಪ ನೀರು ಸಿಟ್ಟಿಸ್ಬೇಕು. ಹಾಂ, ಜಾಸ್ತಿ ಆಗಿದ್ರೆ ಇದು ಆಗ್ತಿಲ್ಲ. ಈಗ ಒಮ್ಮೆ ನೀರಿನ ಸ್ವಲ್ಪ ಹೆಚ್ಚಾಗಿತ್ತು. ಪೂರ್ಣ ತುಂಬಕ್ಕೆ ಬರಾಕತ್ತಿದ್ದಿಲ್ಲ. ಹೂವು ನಾವು ಅಲ್ಲಿ ಹೋಳಿಗೆ ಮಾಡಕ್ಕೆ ಬರಾಕ್ತದೆ, ಶೇಂಗಾ ಹೋಳಿಗೆ ನೋಡಿ. ಹಂಗತಿ ಇಷ್ಟೇ ಹಾಗೆ ಕಲಿಸಿದ್ರೆ ಎಲ್ಲ ಎಣ್ಣೆ ಬಿಡತೈತಿ. ಎಣ್ಣೆ ಇಲ್ಲ, ಹೂರ್ಣ ಬರೋಬ್ಬರಿ ಆಗ್ತೈತಿ. ಹಾಗೆ ಕಲ್ಸ್ಕೊಂಡು ಹೋಗಿ ಗೋಲ್ ಆಗುತ್ತೇನು ಮಾಡ್ಬೇಕೇನ. ಎಲ್ಲ ಇದು ಮಾಡ್ಕೊಂಡಿ. ಹೂರ್ಣ ರೆಡಿ ಆಯ್ತು. ಎಣ್ಣೆ ನೋಡಿ ಹ್ಯಾಂಗೆ ಬಿಡಾಕತೈತಿ. ಹೌದಲ್ಲ, ಎಲ್ದೆ ಕೆಸ ಚಿಟ್ರ ಎಣ್ಣೆ ಹಾಕೊಂಡೇನೆ ಇದ್ರಾಗ ಮಾಡ್ಬಿಟ್ಟಿ ಮಮ್ಮಿ ನೋಡಸ್ಲಿಗೆ. ಮತ್ತು ಇಷ್ಟೈತೇನು ಹಿಟ್ಟು ನೋಡಿಲ್ಲ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ. ಮಕರ ಸಂಕ್ರಾಂತಿ ಶುಭಾಶಯಗಳು. ಹೋದ ವರ್ಷ ಮಾಡಿದ್ದೀವಿ, ವಿಡಿಯೋ ಹಾಕಿಲ್ಲ. ವಿಡಿಯೋ ಹಾಕಿಲ್ಲ. ವಿಡಿಯೋ ಮಾಡೋದು ಕ್ಯಾಪ್ ಮಾಡಿದ್ದೀವಲ್ಲ. ಈ ಸರ್ತಿ ಬರೀ ಪೂರಾ ಮೈದಾ ಹಿಟ್ಟು ತೊಗೊಂಡು ಮಾಡಾಕತ್ತೀನಿ ರೀ. ಕಡಕ್ಕಾಗಿ ಚಲೋ ಆಗ್ತಾವ್ರಿ. ಹೌದು ನೋಡ್ರಿ. ಮಮ್ಮಿ ಓ, ಎಷ್ಟು ಮಾಡ್ರಿ ಈಗ? ಈಗಿನ 6-7 ಮಾಡೀನಿ. ಹೌದಾ? ಸಾಕ್ಷಿ ಕೂತಾಳಿಲ್ಲ. ಬಗ್ಗಲಿ ಸಾನ್ವಿ ಕಾಣಲ್ಲ. ಇಲ್ಲಿ ಬಾ, ಮುಖ ತರಿಸಿ. ಪಾಂಪಾಂಗ್ ರ್ಯಾಬಿಟ್ ದಂಗೆ ಕಾಣಿಸ್ತಲ್ಲ. ಈಗ ನೋಡ್ರಿ, ನಾನು ಶೇಂಗಾ ಹೋಳಿಗೆ ಎಲ್ಲ ಮಾಡಿ ನೋಡ್ರಿ. ಈಗ ಸಂಜೆಗೆ ಅಡುಗೆ ಮಾಡ್ಬೇಕು ನೋಡ್ರಿ. ಇಲ್ಲಿ ಕುಕ್ಕರ್ ಇಟ್ಟೀನಿ. ಇದು ಎತ್ತಿ ಮತ್ತು ಒಳಗೆ ಇಡ್ಬೇಕ್ರಿ ಗ್ಯಾಸ್ ಕಟ್ಟಿ ಮೇಲೆ ರೀ. ಈಗ ನೋಡ್ರಿ, ಶೇಂಗಾ ಹೋಳಿಗೆ ಮಾಡೋದಾಗೈತ್ರಿ. ಮತ್ತು ಸಂಜೆಗೆ ಅಡುಗೆನೂ ಮಾಡಾಕತ್ತೀನಿ ರೀ. ಅಷ್ಟೇನು ಹೆಚ್ಚು ಮಾಡಿಲ್ರಿ, ಸ್ವಲ್ಪ ಮಾಡೀವ್ರಿ. ಮನೆ ಪುರ್ತಕ ಮಾಡೀವ್ರಿ. ಸ್ವಲ್ಪ ಮಮ್ಮಿಗೆ ಸ್ವಲ್ಪ ಕೊಡ್ತೀನಿ ರೀ. ನಮಗಂತೇಳಿ ಸ್ವಲ್ಪ ಮಕರ ಸಂಕ್ರಾಂತಿ ಹಬ್ಬದ ಶೇಂಗಾ ಹೋಳಿಗೆ ಸ್ಪೆಷಲ್ ಅಂತ ಮಾಡೀವ್ರಿ. ಬರ್ರಿ ಇವಾಗ ತೋರಿಸ್ತೀನಿ ರೀ. ನೋಡ್ರಿ, ಇಲ್ಲಿ ಇಷ್ಟು ಮಾಡೀನಿ ರೀ. ಮತ್ತು ಇಲ್ಲಿ ಸಂಜೆಗೆ ಅಡುಗೆ ಮಾಡಾಕ್ತೀನಿ ನೋಡ್ರಿ. ಏನು ಮಾಡಾಕ್ತಿ ಖುಷಿ? ಇಲ್ಲೇ ಕೂತ್ ಮಾಡಿದ್ರಿಪ್ಪ, ಯಾಕಂದ್ರೆ ನಿತ್ತು ಮಾಡಕ್ಕೆ ಕಾಲು ನುಸ್ತಾವ್ರಿ. ಹಂಗಾಗಿ ಇಲ್ಲೇ ತೆಲ್ಲ ಎತ್ಕೊಂಬಂದು ಇಲ್ಲೇ ಕೂತ್ ಮಾಡೀವಿ ನೋಡ್ರಿ. ಹೊರಗೆ ಅಂದ್ರೆ ನಡುವಿನ ರೂಮ್ನಾಗ ಮಾಡೀವ್ರಿ ನೋಡ್ರಿ. ಇಲ್ಲಿ ಹೊರಗೆ ನಡುವಿನ ರೂಮ್ನಾಗ ಕೂತ್ ಮಾಡೀವಿ ನೋಡ್ರಿ. ಇಲ್ಲೇ ಯಾಕಂದ್ರೆ ಅಲ್ಲಿ ನಿತ್ತು ಮಾಡಕ್ಕೆ ಕಾಲು ನುಸ್ತಾವ್ರಿ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಕೂತ್ ಮಾಡಿದ್ರು ಕಾಲು ನುಸ್ತಾಕತ್ತಾವ್ರಿ.
ಹೋಳಿಗೆ ಹ್ಯಾಂಗಾಗ್ಯಾವ ಅಂತೇಳಿ ನೋಡಿ ಒಂದು ಕಮೆಂಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಾರ್ದ ಪೂರ್ತಿ ವಿಡಿಯೋ ನೋಡಿರಿ ಹೆಂಗಾಗಿತ್ತು ಅಂಥೇಳಿ. ಸಂಜೆ ಅಡುಗೆ ಏನು ಮಾಡಾಕ್ತೀವಿ ಅಂತಂದ್ರೆ ಅನ್ನ ಸಾರ ಮತ್ತು ಚಪಾತಿ ಏನೂ ಮಾಡಿಲ್ರಿ, ಬರೀ ಅನ್ನ ಸಾರ ರೀ. ಸಪ್ಪನ್ ಸಾರು ಬೇರೆ ರೀ ಮತ್ತು ಕಾಯಿಬೇಳೆ ಬೇರೆ ರೀ. ಹಾಗಾಗಿ 2 ಥರ ಬೇಳೆ ಸಾರು ಮಾಡೀವ್ರಿ. ಎತ್ತೇನಪ್ಪ ಅಡುಗೆ ಅಂದ್ರೆ 2 ಥರ ಸಾರು ರೀ. ಏನು ಮಾಡಾಕತ್ತಿ ನೋಡ್ರಿ ತತ್ತಿ ಖುಷಿ ಇಡಾಕತ್ತಾಳ್ರಿ. ಈಗ ನೋಡ್ರಿ ನಾವು ಎಲ್ಲಿ ಹೊಂಟೀವ್ರಿ, ಅಡುಗೆ ಮಾಡ್ಕೊತಿದ್ದೆ ರೀ. ಅಡುಗೆ ಮಾಡ್ಕೊಂಡ್ರೆ ಸ್ವಲ್ಪ ಚಕ್ಕರ್ ಬಂದಂಗೆ ಐತ್ರಿ. ಹಾಗಾಗಿ ದವಾಖಾನೆಗೆ ಹೊಂಟೀವ್ರಿ. ಈಗ ನೋಡ್ರಿ ದವಾಖಾನೆಗೆ ಬಂದೀವ್ರಿ. ಡಾಕ್ಟರ್ ಅದಾರಿ ದವಾಖಾನ್ಯಾಗ. ಪೇಷಂಟಿಗೆ ಯಾರೂ ಇಲ್ಲರಿ. ಡಾಕ್ಟರ್ ಸ್ವಲ್ಪ ಹೊರಗೆ ಎಮರ್ಜೆನ್ಸಿ ಐತೆ ಅಂಥೇಳಿ ಹೊರಗೆ ಆಟೋನಾಗ ಒಬ್ಬರು ಪೇಷಂಟ್ ಬಂದಿದ್ರಿ. ಭಾಳ ಸೀರಿಯಸ್ ಇದ್ರಿಪ್ಪ. ನನಗೆ ನೋಡಿ ಎದಕ್ಕೆ ಬಂದೀನಿ ದವಾಖಾನೆಗೆ ಅಂದಂಗೆ ಆಗ್ಬಿಡುತ್ರಿಪ್ಪ. ಯಾಕಂದ್ರೆ ಭಾಳ ಸೀರಿಯಸ್ ಇತ್ತು ಆ ಪೇಷಂಟ್. ಅದಕ್ಕೆ ಆಟೋನಾಗೆ ಕರ್ಕೊಂಬಂದಿದ್ರಿ. ಡಾಕ್ಟ್ರು ಅಲ್ಲೇ ಹೋಗಿ BP ಅದು ಚೆಕ್ ಮಾಡಾಕತ್ತಾರೆ. ಹಾಗಾಗಿ ಎಲ್ಲರೂ ಅಲ್ಲೇ ಹೊರಗೆ ಎಲ್ಲರೂ ಹೋಗ್ಯಾರ ನೋಡ್ರಿ. ನಾನೇ ಕೂತಿದ್ದೆ ರೀ ಇಲ್ಲಿ ಡಾಕ್ಟ್ರ್ ಬರ್ತಾರೆ ಅಂಥೇಳಿ. ಹಬ್ಬದ ದಿವಸನೂ ನಮ್ಮ ಮನ್ಯಾಗ ದವಾಖಾನೆ ತಪ್ಪಿದ್ದಲ್ಲ ನೋಡ್ರಿ. ಏನು ಮಾಡ್ತೀರಿ. ಮತ್ತು ದವಾಖಾನೆ ಬಂದು ಡಾಕ್ಟ್ರ್ ಬಂದೆಲ್ಲ ಗುಳಿಗೆ ಅದು ಬರೆದು ಕೊಟ್ಟಾರಿ. ಸ್ವಲ್ಪ ರಕ್ತ ಕಡಿಮೆ ಐತೆ ಅಂಥೇಳಿ ಮತ್ತು ಗುಳಿಗೆ ಎಲ್ಲ ಚಲೋ ಗುಳಿಗೆ ಮತ್ತು ಔಷಧ ಬರೆದು ಕೊಟ್ಟಾರಿ. ಇಲ್ಲಿ ನಾನು ಗುಳಿಗೆ ತೊಗೊಳಕ್ಕೆ ನಿಂತೀನಿ ರೀ. ಅವ್ರದ್ದೇ ಮೆಡಿಕಲ್ ಐತ್ರಿ ಇಲ್ಲಿ. ಒಳಗೆ ಅದಾರಿ ಪೇಷಂಟ್ ನೋಡ್ರಿ. ಇಲ್ಲಿ ಚಪ್ಪಲಿ ಎಷ್ಟು ಬಿಟ್ಟಾರಿ ಇಲ್ಲಿ. ಈಗ ನೋಡ್ರಿ ನನಗೆ ಅಚಾನಕ್ಕಾಗಿ ಸ್ವಲ್ಪ ಚಕ್ರ ಬಂದಂಗೆ ಐತ್ರಿ. ದವಾಖಾನೆಗೆ ಹೋಗಿದ್ದೀವಲ್ರಿ. ದವಾಖಾನೆಗೆ ಹೋಗೋಣ ಮತ್ತು ಸ್ವಲ್ಪ ರಕ್ತ ಕಡಿಮೆ ಐತೆ ಅಂಥೇಳಿ ಇದು ಔಷಧ ಬರೆದು ಕೊಟ್ಟಾರಿ. ಮತ್ತು ಇಷ್ಟು ಎಲ್ಲ ಗುಳಿಗೆ ಬರೆದು ಕೊಟ್ಟಾರ ನೋಡ್ರಿ. ಇಷ್ಟೆಲ್ಲ ಬರೀ ಇದು 3 ದಿನದ ಗುಳಿಗೆ ರೀ. ಇಲ್ಲಿ ನೋಡ್ರಿ ಇನ್ನೊಂದು ಪ್ಯಾಕೆಟ್ ಐತ್ರಿ. ಸಣ್ಣ ಮಗಳು ಹಿಡ್ಕೊಂಡು ಕೂತಾಳ್ರಿ ಕೈಯಾಗ. ಇಷ್ಟು ಗುಳಿಗೆ ತೊಗೋಬೇಕಂದ್ರೆ ನುಂಗ್ಬೇಕಂದ್ರೆ ಯಪ್ಪ ಸಾಕಾಗಿ ಹೋಗ್ತೈತ್ರಿ. ಹ್ಯಾಂಗೆ ನುಂಗ್ಬೇಕು ಏನೋ. ಈಗ ನೋಡ್ರಿ ದವಾಖಾನೆಗೆ ಹೋಗಿ ಬಂದು ಮತ್ತು ಊಟ ಮಾಡಿ ಸ್ವಲ್ಪ ಔಷಧ ತೊಗೊಳಕತ್ತೀನಿ ರೀ. ಔಷಧ ತೊಗೊಂಡು ಮನ್ಕೋತೀನಿ ರೀ. ಏನೋ ಇದು ಗೊತ್ತಿಲ್ಲ ರೀ. ಸ್ವಲ್ಪ ಇದು ಸುಸ್ತಾದಂಗೆ ಐತ್ರಿ. ಸುಸ್ತಾದಂಗಾಗಿ ಚಕ್ರ ಬಂದಂಗೆ ಐತ್ರಿ. ಅದಕ್ಕೆ ಬೇಡ ಅಂಥೇಳಿ ದವಾಖಾನೆಗೆ ಹೋಗಿ ಬಂದೀವ್ರಿ. ದವಾಖಾನೆಗೆ ಹೋಗಿ ಬರ್ನ ರಕ್ತ ಕಡಿಮೆ ಐತೆ ಅಂತ ಅಂದಾರ್ರಿ. ಗುಳಿಗೆ ಮತ್ತು ಔಷಧ ಬರೆದು ಕೊಟ್ಟಾರ್ರಿ. ಈಗ ತೋಲಾಕತ್ತೀನಿ ನೋಡ್ರಿ. ತೊಗೊಂಡು ಮನ್ಕೊಳ್ಳೋದ್ರಿ. ನೋಡೋಣ ಏನಾಗ್ತೈತ್ರಿ.